ಸಿನಪ್ಪ, ನೋಡು, ಈ ವರ್ಷ ಈ ಮಳೆ ಕೈ ಕೊಟ್ಟಿದ್ಕೆ ಎಂತ ಕೆಲಸ ಆಗೋಯ್ತು ನೋಡು. ಹಾ, ಅಳುಗುಳಾಲೆ ಉದುರ್ತಿದಾವಲ್ಲ ಈ ಅಡಿಕೆ ಮರದಾಗೆಲ್ಲ. ನೋಡು, ಒಂದೊಂದು ಮರದಂಡಿಲಿ ಒಂದೊಂದು 7-8 ಅಳುಗುಳು ಉದ್ರ ಹಾಕೋಣ. ಹೆಂಗೋ ಒಂಚೂರು ಕುರಿ ಗೊಬ್ಬರ ಹಾಕಿ ಒಂಚೂರು ನೀರ್ ಪಾರಿ ಕೊಟ್ಟು ಗೊಬ್ಬರ ಗಿಬ್ರ ಹಾಕಿವ ಅಂತ ಹೇಳಿ ಪರವಾಗಿಲ್ಕೊಣ, ಒಂಚೂರು ಫಲ ಕಚ್ಚೀತೆ. ಇಲ್ಲ ಅಂದ್ರೆ ಇನ್ನೇನು ಈ ವರ್ಷ ಅಡಿಕೆ ಕಾಯಿ ಎಲ್ಲ ಆಗವು. ಮುಗ್ದೆ ಹೋಯ್ತು ಕತೆ ಬಿಡತ್ತಾಗಿ. ಈ ಮಳೆ ನೆಚ್ಕೊಂಡು ಭಾರಿ ಕಷ್ಟ ಆಗ್ಬಿಟ್ಟಿದೆ ಕಣೋ ಜೀವನ. ಹಿಂಗಾದ್ರೆ ನಮ್ ರೈತರುಗಳೆಲ್ಲ ಏನ್ ಉದ್ಧಾರ ಆಗ್ತಾರೋ ಸಿನಪ್ಪ. ಗೌಡ್ರೆ, ನಿಮ್ದು ಹೆಂಗ ಪರವಾಗಿಲ್ಲಕಂಗ್ ಗೌಡ್ರಿ. ಹಳ್ಳದ ಪಕ್ಕ ತೋಟ ಅಲ್ವಾ, ಹಳ್ಳ ಹರಿತಿತ್ತಲ್ಲ ಹೋದ್ಸತಿ. ಹಂಗಾಗಿ ಒಂಚೂರು ನೀರ್ ಗೀರಾದ್ರೂ ಒಂಚೂರು ಇಂಪ್ರೂವ್ ಐತಿ. ಹೆಂಗ ಹತ್ತಾಗಿ ಕೆರೆ ಕಟ್ಟೆಗೆ ನೀರ್ ಕೊಟ್ರೆ ಹೆಂಗ ಹತ್ತಾಗಿ ಮತ್ತೆ ಬೋರ್ಗಳು ರೈಸ್ ಆಗ್ಬಿಡ್ತಾವ ನಿಮ್ಮವು. ನಮ್ಮವ್ ಹಂಗಲ್ಲ ಗೌಡ್ರಿ. ಏನ್ ಮಾಡೋದು ಏನೋ ಅನ್ಸ್ಬಿಡಿತಾಲೆ. ನಮ್ಮ ಅಪ್ಪ ನೋಡಿರೆ ಅಡಿಕೆ ತೋಟಕ್ಕೆಲ್ಲ ನೀರಿಲ್ಲ ಕಮ್ಮಗ ಅಲೆ ಬೋರೆಲ್ಲ ಗ್ಯಾಪ್ ಹೊಡಿತೈತಿ ಅಂತಿತ್ತು. ಏನ್ ಮಾಡೋದು ಏನೋ ಅನ್ಸ್ಬಿಡಿತತ್ತಾಗಿ. ನಿಮ್ದಾದ್ರೂ ಪರವಾಗಿಲ್ಲ, ಹೆಂಗ ಒಂದ್ 4-5 ಹಳ್ಳುಗಳಾದ್ರೂ ಉದೇವೆ. ನಮ್ದು ಅಡಿಕೆ ಮರದ ಬಡ್ಡೆಲ್ ನೋಡಿರೆ ಕಡಿಮೆ ಅಂದ್ರೆ ಒಂದ್ 10-15 ಗೋಡ್ಗಳು ಬಿದ್ದಾವ್ ಗೌಡ್ರಿ. ಏನ್ ಮಾಡೋದು ಏನೋ ಅತ್ತಾಗಿ. ಹೋಗಿ ಅತ್ತಾಗಿ. ಈ ಮಳೆಗಾಲ ನೆಚ್ಕೊಂಡು ಈ ಸಲ ರಾಗಿನೂ ಹಾಕ್ಲಿಲ್ಲ, ಮುಂಗಾರು ಇಲ್ಲ, ಹಿಂಗಾರು ಇಲ್ಲ. ಈ ಕಡೆ ನೋಡಿರೆ ತೆಂಗಿ ಮರಕ್ಕೆ ಅಡಿಕೆ ಮರಕ್ಕೂ ನೀರಿಲ್ದಂಗ ಹಾಕೊಂತೈತಿ. ಈ ಬೋರಾಜಿಂದ ಪರವಾಗಿಲ್ಲ ಗೌಡ್ರಿ. ಏನ್ ಮಾಡ್ಬೇಕು ಹೇಳಿ. ಹೆಂಗ ತೆಂಗಿ ಮರಕ್ ನೀರ್ ಬಿಡ್ಕಂತಾರೆ, ಅಡಿಕೆ ಸೊಸಿ ಇಲ್ಲ ಏನಿಲ್ಲ ಅವರು. ಬರೀ ಗುಣಿ ಮಾಡಿ ತೆಂಗಿ ಮರಕ್ ನೀರ್ ಬಿಡ್ಕೊಂಡ್ರು ಹೆಂಗ ಎಳ್ನೀರ್ ಕುಯ್ಕೊಂಡು ಕಾಯಿ ಕುಯ್ಕೊಂಡು ಜೀವನ ಮಾಡ್ತೈತಿ ವಜ್ಜ. ಎಂತ ಕಿಲಾಡಿ ಅಜ್ಜ ಗೊತ್ತಿವ್ರು. ಲೈ ಶೀನಪ್ಪ, ನಿಂಗೇನೋ ಗೊತ್ತು. ಹಂಗಿದ್ರೇನೆ ಕಣೋ ಕಾಲ. ಎಲ್ಲ ಮಾಡಿ ನಾನು ಸೋತೋಗ್ಬಿಟ್ಟಿನ್ ಕಣೋ. ನನ್ನ ಮಗನಿಗೋಸ್ಕರ ಮಾಡದೇ ಇರೋ ಕೆಲಸ ಇಲ್ಲ ಕಣೋ. ನಾನು ಗಾರೆ ಕೆಲಸ ಮಾಡಿ ಸಾಕಿದ್ದೀನಿ ನನ್ನ ಮಗನಿಗೆ. ಲಾಸ್ಟಿಗೆ ಹೆಂಡ್ತಿ ಮಾಡಿ ಕಟ್ಕೊಂಡು ಬಿಟ್ಟು ಹೋದ ಕಣೋ ನನ್ನ ಹೆಂಡ್ರನ್ನ ಬಿಟ್ಟು ಹೋಗಿ ಬೆಂಗಳೂರು ಸೇರ್ಕೊಂಡನವನು. ಯಾವ್ದಕ್ಕೋಸ್ಕರ ಮಾಡ್ಬೇಕು? ಇರೋ ಗಂಟ ನಾನು ನನ್ನ ಹೆಂಡ್ತಿ 2 ಹಸ್ಗಳೆಲ್ಲ ಹಾಲ್ಗೀರ್ ಕರ್ಕೊಂಡು ಎಳ್ನೀರ್ ಪಳ್ಳೀರ್ ಕುಯ್ಕೊಂಡು ಕಾಯಿಗೆ ಕೀಳಿಸ್ಕೊಂಡು ಅದ್ರಾಗೆ ಜೀವನ ಮಾಡ್ತೀವಿ ನೆಮ್ಮದಿಯಾಗಿ. ಅಚ್ಚುಕಟ್ಟಾಗಿ ಜೀವನ ಸಾಕ್ತಿಲ್ವ ಈಗ. ಯಾರನ್ನ ಉದ್ಧಾರ ಮಾಡ್ಬೇಕಂತ ಹಾಕ್ಬೇಕೋ ನಾನು ಅಡಿಕೆ ಸಸಿಯವು. ಆದ್ರೂ ಬೋರಜ, ನೀನ್ ಹೇಳೋದು ಸತ್ಯ ಬಿಡು. ಕುಡ್ದಾಗ ಎಲ್ಲ ಸತ್ಯ ಮಾತಾಡ್ತಾರಂತಾರಲ್ಲ, ಹಂಗೆ ಹೆಂಗ ನಿನ್ ಮಗ ಮಾಡಿದ್ಕು ಅದಕ್ಕೂ ಥೋ ಬಾತಾಗಿ. ಇನ್ನೇನ್ ಮಾಡಕ್ಕಾಗತ್ತೆ ಬಾರಜ, ಬೇಜಾರ್ ಮಾಡ್ಕೋಬೇಡ. ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಜೀವನ ಆಗಲ್ಲ. ಬಾ, ಹೆಂಗ ಒಜ್ಜಿ ನೋಡು, ಈ ವಯಸ್ಸಾದ್ರೂ ನೀನ್ ಹೇಳ್ದಂಗೆ ಕೆಲಸ ಮಾಡ್ಕೊಂಡು ಪಾಪ ನೀನ್ ಎಡ್ಲಿಗಾರ ಹೋದ್ರು ಹಾಲು ಪಾಲೆಲ್ಲ ಕರ್ಕೊಂಡು ಹೆಂಗ ಹಸ್ಗಳು ನೋಡ್ಕೊಂಡು ಜೀವನ ಮಾಡ್ತಿಲ್ವಾ? ಬಾ ರಜಾ, ಕಟ್ಕೊಂಡು ಹೆಂಡತಿ ಜೊತೆಲಿ ಇರ್ಬೇಕಾರೆ ಮಕ್ಳು ಮರಿದೆಲ್ಲ ಯಾಕೆ ತಲೆ ಕೆಡ್ಸಿ ಅಂತೆ ನೀನು. ಬಾ. ಆದ್ರೂ ನೆನೆಸ್ಕೊಂಡ್ರೆ ಗೌಡ್ರೆ ಹೊಟ್ಟೆ ಉರಿಯುತ್ತೆ ಗೌಡ್ರಿ, ಹೊಟ್ಟೆ ಉರಿಯುತ್ತೆ. ನನ್ನ ಮಗ ಒಬ್ಬನೇ ಮಗ ಇದ್ದನು ಇಂಥ ಕೆಲಸ ಮಾಡೋಗ್ಬಿಟ್ನಲ್ಲ. ಇದನ್ನ ಯಾರು ಒಪ್ತಾರ ಗೌಡ್ರಿ? ನೀವೇ ಹೇಳಿ. 4 ಜನಕ್ಕೆ ಬುದ್ಧಿ ಹೇಳಿ ನ್ಯಾಯ ಹೇಳರ್ ನೀವು. ಯಾರಾದ್ರೂ ಇಂಥ ಕೆಲಸ ಮಾಡ್ತಾರ? ಈ ಕೆಲಸ ಮಾಡಿದ್ದು ನನ್ನ ಮಗ ಸರಿನಾ ಗೌಡ್ರಿ? ನೀವೇ ಹೇಳಿ. ಅಜಾ, ಬರೋಜ, ಈಗ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅಚ್ಚುಕಟ್ಟಾಗಿ ಒಂದ್ 90 ಎಣ್ಣೆ ಗಿಣ್ಣೆ ಕುಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಹೋಗಿ ಒಜ್ಜಿಗೆ ಏನಾರು ಉಳ್ಕೆ ಪಳಕೆ ಇಲ್ಲೇ ಒಂಚೂರು ಮಟನ್ ಗೊಜ್ಜ ಏನಾರ ತಾಂಡೋಗ ಒಜ್ಜಿಗೂ ಕೊಟ್ಟು ನೆಮ್ಮದಿಯಾಗಿ ಊಟ ಮಾಡ್ಬಿಟ್ಟು ಮನೆ ಕಣದ್ ಕಲಿ. ತಲೆ ಕೆಡಿಸ್ಕೋಬಾರದು. ಈಗಿನ ಕಾಲದಲ್ಲಿ ಮಕ್ಳೆಲ್ಲ ಹಂಗೆ. ನನಗ್ ನೋಡು, ಗಂಡು ಮಕ್ಳೇ ಇಲ್ಲ. ಇರೋದೊಂದು ಹೆಣ್ಮಗ. ಒಳ್ಳೆ ಕೆಲ್ಸದಾಗಿರೋ ಕೊಟ್ಬಿಟ್ಟು ನಾನು ನನ್ನ ಹೆಂಡ್ರು ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿಲ್ವ? ಬೇಕಾದ್ರೆ ಬರ್ತಾರೆ ನಮ್ಮ ಮಳೆಯ ಮಗಳು ನೋಡ್ಬೇಕಾ, ಕರ್ಕೊಂಬರ್ತಾನೆ, ಫೋನ್ ಮಾಡಿದ್ರೆ ಹೋಗ್ತಾರೆ. ನಾವೇನು ಮಾಡ್ಬೇಕು ಬಿಡ್ಬೇಕು ಅಂತ ಏನಿಲ್ಲ. ಬೇಕಾದ್ರೆ ಉಳಿಸ್ಕೊಂತಾರೆ ತೋಟ ಜಮೀನೆಲ್ಲ. ಇಲ್ಲ ಅಂದ್ರೆ ಮಾರಾಕ್ ಹೋಗ್ಲಿ ತಕ ನಾವು ಸತ್ತಂತ ಕಾಲಕ್ಕೆ. ಯಾರಿಗೂ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು ಕಣಜು. ಈಗಿನ ಕಾಲದಲ್ಲಿ ಹೆಣ್ಮಕ್ಳಾದ್ರೇನೆ ಒಳ್ಳೇದು. ಹೆಂಗ ನನಗೆ ಹೆಣ್ಮಗ ಕೊಟ್ಟು ಭಗವಂತ ಭಾರಿ ಒಳ್ಳೆ ಕೆಲಸ ಮಾಡ್ದಕಂಬಿಡಪ್ಪ. ನೀವ್ ಹೇಳೋದು ನಿಜನೇ ಗೌಡ್ರಿ. ನಾವೆಲ್ಲ ದಡ್ಡನ್ ಮಕ್ಳು. ಗಂಡು ಮಗನೇ ಬೇಕು ಅಂತ ಬರೋ ದೇವ್ರಿಗೆಲ್ಲ ಹರಕೆ ಕಟ್ಕೊಂಡು ಗಂಡು ಮಗ ಮಾಡ್ಕೊಂಡ್ವಲ್ಲ. ನಮ್ ತಪ್ಪು ಗೌಡ್ರಿ ಅದು. ನಾವ್ ಮಾಡಿದ ತಪ್ಪಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟವ್ರು ಬಿಡ್ರಿ ಗೌಡ್ರಿ. ಏನ್ ಮಾಡೋಣ? ಹೆಂಗ ನೋಡಿ ನೀವು, ಒಂದ್ ಹೆಣ್ಮಗ ಆದ್ರೂ ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಬಾಳ್ವೆ ಮಾಡ್ಕೊಂಡು ಹೋಗಿ ಹೆಸರು ಉಳಿಸ್ತಾರೆ ನಿಮ್ದು. ಈ ನನ್ನ ಮಕ್ಳು ನಮ್ಮ ಹೆಸರು ಹಾಳು ಮಾಡಕ್ಕಂತಾನೆ ಉಟ್ಬಿಟ್ಟಾರ ಗೌಡ್ರಿ. ಹಾಳು ಮಾಡಕ್ಕೆ ಉಟ್ಬಿಟ್ಟಾರ ಈ ನನ್ನ ಮಕ್ಳು. ಬರಜ,
ಯಾಕೋ ಭಾರಿ ಮಾತು ಜಾಸ್ತಿ ಆಗ್ಬಿಟ್ಟು ನಾವು. ಸರಿ ಸರಿ ನಡಿ, ಹೋಗಿ ಆ ಹುಡುಗ ಪಾಪ ಒಬ್ಬನೇ ಏನು ಮಾಡ್ತಿದಾನೋ ಏನೋ. ಗೌಡ್ರೆ ನಡ್ರಿ ಎತ್ತಾಗಿ ಹೋಗಿ ಒಂಚೂರು ಊಟ ಪಟ ಮಾಡ್ಕೊಂಡು ಏನು ಮಾಡ್ಯಾನ ನೋಡೋಣ ಹುಡುಗ. ಮಾಡಿರತ್ತಾಗಿ ಬೇಗ ತೆಗಿ. ಒಂಚೂರು ನೀವು ಹಾಕೊಳ್ಳಿ, ಊಟ ಗೀಟ ಮಾಡ್ಕೊಂಡತ್ತಾಗಿ ಹೊರಡೋಣ ಮನೆ ಕಡೆಗೆ. ಆಮೇಲೆ ಮನೇಲೆಲ್ಲ ಕಾಯ್ಕೊಂಡ್ ಕುಂತಿರ್ತಾರೆ, ಇಷ್ಟೊತ್ತಾರು ಬರ್ಲಿಲ್ಲ ಎತ್ಲಾಗ ಹೋದ್ರು ಏನು ಅಂತ ಹೇಳಿ. ಸರಿ ಸರಿ ಕಣ ಸೀನಪ್ಪ, ಬಾತಾಗಿ ಹೋಗಂ ಬಾರೋ. ಗೌಡ್ರೆ ಅಂದಂಗೆ ಇನ್ನೊಂದು ಮಾತು ಹೇಳೋದೇ ಮರ್ತಕಂಗ್ ಗೌಡ್ರೆ ನಿಮ್ಗೆ. ನಾನು ಒಂದು ಕೆಲಸ ಮಾಡ್ತಿದ್ದೀನಿ ಗೌಡ್ರೆ. ಏನಪ್ಪ ಅಂದ್ರೆ ಸುಮ್ಮನೆ ಅಲ್ಲಿ ಇಲ್ಲಿಗೆಲ್ಲ ಕೂಲಿ ನಾಲಿ ಮಾಡ್ಕೊಂಡು ಎಷ್ಟು ದಿನ ಅಂತ ಜೀವನ ಮಾಡೋಣ. ಅದಕ್ಕೆ ಅತ್ತಾಗಿ ಒಂದು 5-6 ಹಸ್ಗಳು ತಂದು ಹಸ್ಗಳು ಫಾರಂ ಮಾಡ್ಕೊಂಡು ಒಂದು 200 ಕೋಳಿ ಸಾಕಂಗೆ, ನಾಟಿ ಕೋಳಿಯ ಕೋರಿ ಫಾರಂ ಮಾಡೋಣ ಅಂತ ಕಡೆ ಹಿಂಕಂಗೌಡ್ರೆ. ಓ ಪರವಾಗಿಲ್ಲ ಕಳಸಿನಪ್ಪ, ಎಣ್ಣೆ ಗಿಣ್ಣೆ ಕುಡಿಯೋದು ಬಿಟ್ಮೇಲೆ ನೀನು ಬದುಕಿ ಬಾಳಿ ಏನ ಮಾಡ್ಬೇಕು ಸಾಧನೆ ಅಂತ ಹೇಳಿ ಏನೇನು ಮಾಡ್ತಿದ್ದಿ ಕಣು. ಪರವಾಗಿಲ್ಲ ಕಣು. ಹೆಂಗ ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ಎಲ್ಲ ಸೇರ್ಕೊಂಡು ನಿನಗೇನು ಸಪೋರ್ಟ್ ಮಾಡ್ತಾರೆ ಮಾಡು. ಜೊತೆಯಲ್ಲಿ ನಾನು ಬೋರಾಜ ಎಲ್ಲ ಇರ್ತೀವಿ. ನಿನಗೇನು ಸಪೋರ್ಟ್ ಬೇಕಾದ್ರೂ ನಾವು ಮಾಡ್ತೀವಿ. ಏನಾರ ಹೆಲ್ಪ್ ಬೇಕಂದ್ರು ಒಂದು ಮಾತು ಹೇಳಿ ನಾವು ಏನು ಬೇಕಾದ್ರೂ ಮಾಡ್ಕೊಡ್ತೀವಿ. ತಲೆ ಕೆಡಿಸ್ಕೋಬೇಡ ಮಾಡು. ನೀನು ಒಂದು ಮಾಡ್ತಿದ್ಯಾ, ಒಂದು ಕೆಲಸ ಮಾಡ್ಕೊಂಡು ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂತಿದ್ಯಾ ಅಂದ್ರೆ ನಮ್ಮ ಜೊತೆಲಿದ್ದಾರೆ ಹಿಂಗೆ ಮಾಡ್ಕೊಂಡು ಹೋದಪ್ಪ ಇದಾನೆ ಅಂದ್ರೆ ನಮಗೂ ಖುಷಿ ಅಲ್ವೇನೋ. ಮಾಡು, ನಮ್ಮ ಕೈಲಿ ಏನಾಗುತ್ತೋ ಅದನ್ನ ಸಹಾಯ ಮಾಡ್ತೀವಿ ನಾವು. ಅಯ್ಯೋ ಗೌಡ್ರೆ ಅದೆಲ್ಲ ಸರಿ ಆತು ಕಂಗೌಡ್ರಿ. ಈಗ ಸಮಸ್ಯೆ ಬಂದಿರೋದು ಅವೆಲ್ಲ ಅಲ್ಲ ಕಂಗೌಡ್ರಿ, ಈ ಜಮೀನಿಂದು ಸಮಸ್ಯೆ ಆಗ್ಬಿಟ್ಟೈತಿ. ಇದು ಹೆಂಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಈ ನಮ್ಮ ತಾತ 2 ಮದುವೆ ಆಗಿದ್ದಂತಲ್ಲ, ಆ ಮೊದಲನೇ ಹೆಂಡತಿ ಮಗುಗೆ ಅವಾಗ್ಲೇ ಏನೋ ಸಣ್ಣನಿದ್ದಾಗ್ಲೇ ಪಾಲ್ ಕೊಟ್ಟು ಎಲ್ಲ ಕಳ್ಸಿದ್ರಂತಲ್ಲ ಗೌಡ್ರಿ. ಅವ್ರ ಮಗ ನೋಡಿರಿ ಈಗ ನನ್ಗೂ ಪಾಲ್ ಬೇಕು ಅಂತ ಕುಂತಾನಂತಲ್ಲ ಗೌಡ್ರೆ. ಏನ್ ಮಾಡೋದು ಏನು ಅಂತ ಗೊತ್ತಾಗ್ತಿಲ್ಲ. ಅದ್ ಬೇರೆ ನಮ್ಮ ಅಪ್ಪಯ್ಯ ಈಗ ಬೇರೆ ತಲೆಯಲ್ಲಿ ಹುಳ ಬಿಟ್ಟೈತಿ. ಇಷ್ಟ ದಿನ ಇಲ್ದೇ ಇರೋದು ಇದ್ ಬೇರೆ ತಲೆನೋವು ಆಯ್ತಕಂಗೌಡ್ರೆ. ಅವ್ರು ಯಾರು ಏನು ಎತ್ತ ಅಂತಾನೆ ಗೊತ್ತಿಲ್ಲ ನಮ್ಗೆ. ಅಂತದ್ರಲ್ಲಿ ಈಗ ಅಂತಿದ್ರಲ್ಲ, ಇರೋ ಜಮೀನಲ್ಲಿ ಏನ್ ಪಾಲ್ ಕೊಡೋದು ಅವ್ರಿಗೆ? ಓಹೋ ಹೂ ಕಣೋ ಸೀನಪ್ಪ, ನಿಮ್ ದೊಡ್ಡಪ್ಪ ಬೇರೆ ಇದಂಗ್ ಕಣೋ. ನಿಮ್ಮ ಅಪ್ಪನ ಜೊತೆ ಹುಡ್ತಾನು ಇನ್ನೊಬ್ಬ ಬೇರೆ ಇದ್ದಾನೆ. ಅಂದ್ರೆ ಅದು ಏನಾಯ್ತೆ ಗೊತ್ತೇನು, ಅದು ಸಣ್ಣನಿದ್ದಾಗ್ಲೇ ನಮಗೂ ಗೊತ್ತು ಕಣೋ ವಿಚಾರ ಅದು. ಸಣ್ಣನಿದ್ದಾಗ್ಲೇ ಅದು ಯಾರ್ದಾದ್ರು ಮಾತು ಕೇಳ್ಕೊಂಡವನು ಬೇರೆ ಊರಿಗೆ ಹೋಗ್ಬಿಟ್ಟ ಕಣೋ. ಇಲ್ಲಿ ಏನೇನು ಪಾಲಿದ್ದು ನಿಮ್ಮವು ಅವಾಗೆಲ್ಲ ಈ ಆಡು ಕುರಿ ಎಲ್ಲ ಮೇಯ್ಸರಲ್ಲ, ಆಡುಗಳು ಮತ್ತೆ ಇಂತಿಂಥದ್ದು ಇಷ್ಟಿಷ್ಟು ಅಂತ ಹೇಳಿ ಎಲ್ಲ ಪಾಲ್ ತಾಂಡೆ ಹೊರಟೋದವನು. ನೋಡಿರಿ ಈಗ ಮತ್ತೆ ಪಾಲ್ ಕೇಳ್ತಿದಾರೇನೋ ಒಬ್ರು. ಯಾಕೆ ಮತ್ತೆ ಏನಾಯ್ತಂತ ಅವ್ರಿಗೆ? ಅಯ್ಯೋ ಅದೇನು ವಿಚಾರ ಅಂತ ಗೊತ್ತಿಲ್ಲ ಕಂಗೌಡ್ರಿ ನನಗೂ. ಈಗ ಹಿಂಗೆ ಸುಮ್ಮನೆ ಸುದ್ದಿ ಹರಡ್ಸ್ಯಾರ ಯಾರ್ಯಾರೋ. ನಮ್ಮೂರಲ್ಲಿ ಇನ್ನೇನು ಆಗ್ಬಾರ್ದೇ ಇರೋರು ಇದಾರಲ್ಲ ಗೊತ್ತಲ್ಲ, ಅವರೆಲ್ಲ ಅವ್ರಿಗೆ ಕಲ್ಸೋದು ಹಿಂಗೆ ಜಮೀನ್ ಕಡೆ ಚೆನ್ನಾಗಿ ಮಾಡ್ಕೊಂಬಿಟ್ಟಾರೆ. ಈಗ ಬೋರ್ ಐತೆ, ಅಡಿಕೆ ತೋಟ ಎಲ್ಲ ಮಾಡ್ಕೊಂಬಿಟ್ಟಾರೆ. ನಿಮ್ಮ ಪಾಲ್ ನೀವು ಕೇಳಿ ಹಂಗೆ ಹಿಂಗೆ ಅಂತ ಹೇಳಿ ಏನೇನೋ ಚಾಡಿ ಹೇಳ್ಬಿಟ್ಟು ಏನ್ ಮಾಡ್ಯಾರೋ ಏನೋ ಅಂತ ಗೊತ್ತಿಲ್ಲ ಕಂಗೌಡ್ರಿ ನನಗೂ. ನನಗೂ ಇತ್ತೀಚೆಗೆ ಹಿಂಗೆ ಯಾರೋ ನಮ್ಮ ಸ್ನೇಹಿತರೊಬ್ರು ಫೋನ್ ಮಾಡಿದ್ರು. ಅವ್ರ ಊರಿಂದ ಅವ್ರು ಇದಾರಲ್ಲ, ಆ ಊರಿಂದ ಫೋನ್ ಮಾಡಿಬಿಟ್ಟು ಸೀನಪ್ಪ ಹಿಂಗೆಲ್ಲ ಮಾತಾಡ್ತಿದ್ರು ಕಣ ಸೀನಪ್ಪ, ಹೆಂಗಾರ ಇರ್ಲಿ ಒಂಚೂರು ಜೋಪಾನ ಆಗಿರಿ ಅಂತ ಹೇಳಿ ವಿಷಯ ತಿಳಿಸಿರು. ನಾನು ಹಂಗೆ ನಮ್ಮ ಅಪ್ಪಗೆ ಕೇಳಿರೆ ನಮ್ಮ ಅಪ್ಪಯ್ಯ ಅವಾಗ ಹೇಳ್ತು, ಹಿಂಗೆ ಹೂಕಮ್ಮಗ ನಿಮ್ಮ ದೊಡ್ಡಪ್ಪ ಭಾರಿ ಸಣ್ಣನಿದ್ದಾಗ್ಲೇ ಅವನು ಇನ್ನು ಮದ್ವೆನೂ ಆಗಿರ್ಲಿಲ್ಲ ಏನು ಇಲ್ಲ ಕಣು. ಇನ್ನೂ ಒಂದು ಕಡಿಮೆ ಅಂದ್ರೆ ಒಂದು 10-15 ವರ್ಷದ ಹುಡುಗನಲ್ಲೇ ಮನೆ ಊರ್ ಬಿಟ್ಟು ಹೋದ. ಎಲ್ಲ ಅವ್ನಿಗೆ ಏನೇನು ಬೇಕು ಎಲ್ಲ ತಾಂಡು ಹೋದನು. ಈಗ ಹಿಂಗಂತ ಇದು ಮಾಡ್ತಿದ್ದಾನೆ ಅಂತ ನನಗೂ ಯಾರು ಹೇಳಿರು ಅಂತ ನಮ್ಮ ಅಪ್ಪಯ್ಯ ಇದು ಮಾಡ್ತಿದ್ರು. ಇದೇನು ವಿಚಾರ ಅಂತಾನೆ ಗೊತ್ತಾಗ್ತಿಲ್ವಲ್ ಗೌಡ್ರೆ. ಸೀನಪ್ಪ ಒಂದು ಕೆಲಸ ಮಾಡು, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅವನಿಗೆ ಕೊಡ್ಬೇಕಾಗಿರೋ ಪಾಲ್ ಎಲ್ಲ ಅವಾಗಲೇ ಕೊಟ್ಟು ಕಳ್ಸಿದಾರಲ್ಲ, ಇನ್ನೆಲ್ಲಿ ಪಾಲ್ ಕೇಳಕ್ ಬಂದನವನು. ಅವ್ರಿವ್ರು ಮಾತು ಕೇಳ್ಕೊಂಡು ಬಂದ್ರೆ ಪಾಲ್ ಕೊಡಕ್ ಯಾರು ಇಲ್ಲ ಇಲ್ಲಿ. ಇಷ್ಟ ದಿನ ನೋಡಿರೆ ಎಲ್ಲ ನೀವು ಬೆಳೆಸಿ ಮಾಡಿ ಎಲ್ಲ ಇದು ಮಾಡಿದ್ಮೇಲೆ ಬಂತು ಪಾಲ್ ಕೊಡ್ರಿ ಅಂತ ಕಣ. ಯಾರು ಕೊಡಲ್ಲ, ಇದಕ್ಕೆ ಕಾನೂನು ಒಪ್ಪಲ್ಲ. ನೋಡೋಣ ಮುಂದೆ ಬರೋದು ನೋಡೋಣಂತೆ. ಅವನೇನಾರು ಬಂದು ಕೇಳ್ದಾಗ ನೋಡೋಣ. ನಾವೆಲ್ಲ ಒಂದು ಕೆಲಸ ಮಾಡು, ನಿನ್ನ ಕೆಲಸ ನೀನು ಮಾಡೋ, ತಲೆ ಕೆಡಿಸ್ಕೊಬೇಡ, ನಾವೆಲ್ಲ ಜೊತೆಲಿದ್ದೀವಿ. ಹಂಗೇನಾರ ಅವನು ಪಾಲ್ ಬೇಕು ಹಂಗೆ ಹಿಂಗೆ ಅನ್ಕೊಂಡ್ ಕೂತ್ಕೊಂಡ್ರೆ ಕೋರ್ಟಿಗೆ ಹಾಕಿರುವೆ. ಜಮೀನ್ ವಿಚಾರವೆಲ್ಲ ಈಗೆಲ್ಲ ಅದೇ 1-2 ವರ್ಷ ನಡೀತವೇನೋ. 20 ವರ್ಷ ಆದ್ರೂ ಆತು, 30 ವರ್ಷ ಆದ್ರೂ ಆತು, ಅವೆಲ್ಲ ನಡೆಯೋದು. ಅವನೆಲ್ಲಿ ಬಂದು ಪಾಲ್ ಕೇಳ್ದನು ನೋಡಂತಾಗ. ಅವನ ಮಗ ಈಗ ಏನಾರ ಅವ್ರಿವ್ರ ಮಾತು ಕೇಳ್ಕೊಂಡಂಗೆ ಆಡ್ತಿದ್ದಾನ ಏನ, ಪಾಪ ಅವಯ್ಯ ಅಂತಾನಲ್ಲ ಅನ್ಸುತ್ತೆ ಕಣ. ಅವನು ಕರಿಗೌಡ ಇದಾನಲ್ಲ, ಅವನೇನ್ ಅಂತಾನಲ್ಲ, ಅವ್ನ ಮಗ ಏನಾರ ಹಂಗ್ ಮಾಡ್ತಿರ್ಬೇಕು. ನೋಡಂತಗಳ ವಿಚಾರಿಸಿರಾಗುತ್ತೆ. ಹಂಗೇನಾರ ಬಂದ್ ಏನಾರ ಇದ್ ಮಾಡಿರೆ ತಕರಾರು ಮಾಡಕ್ ಬಂದ್ರೆ ಕುಂಡಿಸ್ಕೊಂಡು ಬುದ್ಧಿವಾದ ಹೇಳಿ
ಏನೋ ನಿಮ್ಮ ಅಪ್ಪನ ಹೆಸರಿಗೆ ಇಲ್ಲ ನಿನ್ನ ಹೆಸರಿಗೆ ಎಲ್ಲ ಜಮೀನ್ ಮಾಡಿಸ್ಕೊಂಡ್ರಾಗತ್ತೆ. ನೋಡಂತಾಗ ತಲೆ ಕೆಡಿಸ್ಕೊಬೇಡ ಅದ್ರ ಬಗ್ಗೆ. ನಾವಿದ್ದಂಗ ಅದ್ಯಾಕೆ ತಲೆ ಕೆಡಿಸ್ಕೊಂತೀಯ? ಸರಿ ಸರಿ ಆಯ್ತು ಕಂಗೌಡ್ರೆ. ನಡ್ರಿ ಗೌಡ್ರೆ, ಅತ್ತಾಗ ಆ ಹುಡ್ಗ ಏನ್ ಮಾಡ್ಯಾರ ನೋಡೋದ್ ನಡ್ರಿ. ಅತ್ತಾಗ ಒಂಚೂರು ಉಂಡ್ಬಿಟ್ಟು ಮನೆ ಕಡೆಗೆ ಹೋಗ ನಡ್ರಿ. ಅತ್ತಾಗಿ ಯಾಕ ಸ್ವಾನೆ ಬೇರೆ ಗಿಟಿ ಗಿಟಿ ಅಂತೈತಿ. ಸ್ವಾನೆ ಉದ್ರಂಗ್ ಕಾಣ್ತೈತಿ ಯಾಕ. ಇವತ್ತೆಲ್ಲ ಬರೋದು ಬಿಡೋದು ಮಾಡ್ತೈತೆ ಸ್ವಾನೆ. ನಡ್ರಿ ನೋಡೋಣ.